ಹಲೋ ಫ್ರೆಂಡ್ಸ್, ನಾನು ಗಲ್ಲಿ ಫುಡ್ ಶಂಕರ. ಇವತ್ತಿನ ರೆಸಿಪಿ ಏನಂದರೆ, ನಾನಿಲ್ಲಿ 1 kg ಮೀನು ತಗೊಂಡಿದ್ದೀನಿ. ಅದನ್ನು ಸಾಂಬಾರು ಯಾವ ಥರ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ ನೋಡಿ. ನಾನಿಲ್ಲಿ 1 kg ಫ್ರೆಶ್ ಮೀನು ತಗೊಂಡಿದ್ದೀನಿ. ಅದಕ್ಕೆ ಅಚ್ಚ ಖಾರ ಪುಡಿ ಬೇಕಾಗುತ್ತೆ. ಅಚ್ಚ ಖಾರ ಪುಡಿ ತಗೊಂಡಿದ್ದೀನಿ. ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಬೇಕಾಗುತ್ತೆ. ಚಿಲ್ಲಿ ಫ್ಲೇಕ್ಸ್ನು ತಗೊಂಡಿದ್ದೀನಿ. ಮತ್ತು ಒಂದು 4 ಹಸಿರು ಮೆಣಸಿನ್ಕಾಯಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಜೀರಿಗೆ ಸ್ವಲ್ಪ ತಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತಗೊಂಡಿದ್ದೀನಿ. ಸಾಸಿವೆ ತಗೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಮೆಂತ್ಯಕಾಳು, ಸ್ವಲ್ಪ ಧನಿಯಾ ಪುಡಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆ ಹಾಕಿದ್ದೀನಿ. ಮತ್ತು ಮತ್ತು ಮಸಾಲೆಗಳು, ಮತ್ತು ಮೆಣಸು, ಮತ್ತು ಗರಂ ಮಸಾಲ, ಅರಿಶಿನ, ಉಪ್ಪು, ಎಷ್ಟು ಕರಿಬೇವಿನ ಸೊಪ್ಪು ಅದು. ನೆಕ್ಸ್ಟು ಒಂದು ಈರುಳ್ಳಿನ ಆ ಥರ ಕಟ್ ಮಾಡಿದ್ದೀನಿ. ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿದ್ದೀನಿ. ಅರಿಶಿನ ಆಯಿತು. ನೆಕ್ಸ್ಟು ಟೊಮೊಟೊ, ದಪ್ಪ ಟೊಮೊಟೊನ ಇಷ್ಟು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕೊಕೊನಟ್ಟು, ಕಾಯಿ ತುರಿ, ಇಷ್ಟೇ ಬೇಕಾಗಿರೋದು ಫಿಶ್ ಸಾಂಬಾರು ಮಾಡೋಕ್ಕೆ. ಇಷ್ಟನ್ನು ಬಳಸಿ ಹೇಗೆ ಮಾಡ್ತೀವಿ, ಏನು ಮಾಡ್ತೀನಿ ಅಂತ ನೋಡಿ. ಫಸ್ಟಿಗೆ ನಾನಿಲ್ಲಿ 30 ಗ್ರಾಮಷ್ಟು ಎಣ್ಣೆಗೆ ನಾನಿಲ್ಲಿ ಒಂದು 4 ಹಸಿರು ಮೆಣಸಿನ್ಕಾಯಿ ಈ ಥರ ಹಾಕೊಂಡಿದ್ದೀನಿ. 4 ಹಸಿರು ಮೆಣಸಿನ್ಕಾಯಿ ಹಾಕಿದ್ಮೇಲೆ ಒಂದು 1/4 ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ. ಮೆಂತ್ಯ ಕಾಳು ಜಾಸ್ತಿ ಹಾಕ್ಬೇಡಿ, ಕೈ ಹೊಡಿತತೆ ಇಡೀ ಸಾಂಬಾರೇ, ಅದಕ್ಕೋಸ್ಕರ. ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಅದನ್ನು ಅಷ್ಟೇ ಜಾಸ್ತಿ ಹಾಕ್ಬಾರ್ದು, ಕೈ ಆಗುತ್ತೆ. ನೆಕ್ಸ್ಟು ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿ ಹಾಕಿದ್ದೆ ದಪ್ಪಕ್ಕೆ. ಯಾಕೆಂದರೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ, ಅದಕ್ಕೋಸ್ಕರ. ಮತ್ತು ಒಂದು 2 ಪೀಸ್ ಟೊಮೊಟೊನ ಈ ಥರ ಹಾಕಿದ್ದೀನಿ. ಇದನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಮೆಣಸು ಹಾಕ್ತಾಯಿದ್ದೀನಿ, 1/4 ಸ್ಪೂನಷ್ಟು. ಜೀರಿಗೆ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಜೀರಿಗೆ ಬೇಕಾದ್ರೆ 1 ಸ್ಪೂನೇ ಹಾಕಿ, ನಾನಿಲ್ಲಿ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟ್ ಇದನ್ನು ಅಷ್ಟೇ ಒಂದು 30 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಎಂಥದಪ್ಪ ಅದು, ಇದನ್ನು 30 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಖಾರ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಮತ್ತು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ. 1/4 ಸ್ಪೂನ್ ಆದರೂ ಸಾಕಾಗುತ್ತೆ. ಅರಿಶಿನ ಏನಕ್ಕೆ ಅಂದರೆ ಕಲ್ಲರ್ಗೋಸ್ಕರ ಅರಿಶಿನ ಹಾಕೋದು. ಕಲರ್ ಬದಲು ನಾವು ಇಲ್ಲಿ ಅರಿಶಿನ ಯೂಸ್ ಮಾಡ್ತಾಯಿದ್ದೀವಿ ಅಷ್ಟೇ. ನೆಕ್ಸ್ಟು ಬಿರಿಯಾನಿ ಮಸಾಲೆಗಳಿದ್ದು ಅವನ್ನ ಒಂದು 1/4 ಸ್ಪೂನಷ್ಟು ಹಾಕತಾಯಿದ್ದೀನಿ. ಏಲಕ್ಕಿ, ಮರಾಠಿ ಮೊಗ್ಗು, ಬಿರಿಯಾನಿ ಅನಾನಸು, ಅವನ್ನ. ನೆಕ್ಸ್ಟು ನಿಮಗೆ ಕಾಯಿ ಇದ್ದರೆ ಒಂದು ಅರ್ಧ ಹೋಳು ಕಾಯಿ ತುರ್ಕೊಳ್ಳಿ. ಇಲ್ಲ ನಮ್ಮ ಹತ್ರ ಕಾಯಿ ಸಿಗಲ್ಲ ಅಂದರೆ ನಾನು ಈ ಥರ ಕೊಕೊನಟ್ ಪೌಡ್ರ್ ಸಿಗುತ್ತೆ ಹೊರಗಡೆ ಶಾಪ್ಗಳಲ್ಲಿ, ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಕಾಯಿ ಇದ್ದರೆ ಒಂದು ಅರ್ಧ ಹೋಳನಾರ ತುಂಬ್ಕೊಳ್ಳಿ, 1 ಹೋಳನಾರ ತುರ್ಕೊಳ್ಳಿ. ನಾನು ಇದೇ ಪೌಡ್ರ್ ಇತ್ತಲ್ಲ ಅಂತ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನೆಕ್ಸ್ಟ್ ಇದನ್ನು 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ.
ಯಾಕೆಂದರೆ ಪೌಡ್ರ್ ಆಗೋದ್ರಿಂದ ಬೇಗ ರೆಡಿ ಆಗುತ್ತೆ. ನೆಕ್ಸ್ಟ್ ಇದನ್ನು ಒಂದು 5 ನಿಮಿಷ ಹೊರಗಡೆ ಸ್ಟವ್ ಆಫ್ ಮಾಡಿ 5 ನಿಮಿಷ ಬಿಟ್ಟಾದಮೇಲೆ ಈ ಥರ ಗ್ರೈಂಡರ್ಗೆ ಹಾಕತಾಯಿದ್ದೀನಿ ಅಷ್ಟೇ. ತಕ್ಷಣವೇ ಹಾಕೊಳಕ್ಕೆ ಹೋಗ್ಬಿಡಿ, ನಿಮ್ಮ ಗ್ರೈಂಡರ್ ಹಾಳಾಗುತ್ತೆ. ನಾನು ವೀಡಿಯೋ ಪಾಸ್ ಮಾಡಿ ಹಾಕಿದ್ನಲ್ಲ, ಅದರಿಂದ ನಿಮ್ಗೆ ಈ ಥರ ಕಾಣಿಸ್ತೈತೆ. ನೆಕ್ಸ್ಟ್ ಕಲ್ಲುಪ್ಪು ಒಂದು ಸ್ವಲ್ಪ ಹಾಕೊಂಡು ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು, ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಿಗೆ ರುಬ್ಕೋಬೇಕಾಗುತ್ತೆ. ನೋಡಿ, ನಾನು ಇಷ್ಟು ನೈಸಿಗೆ ರುಬ್ಕೊಂಡಿದ್ದೀನಿ. ನಮಗೆ ಇಷ್ಟು ನೈಸ್ ಸಾಕು ಅನಿಸ್ತು, ಅದಕ್ಕೋಸ್ಕರ. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಪಿಗೆ ಬಂದು ಒಂದು 2 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಟಮಾಟೆ ಹಣ್ಣು ಮಿಕ್ಕಿರೋ ಟಮಾಟೆ ಹಣ್ಣು ಪೂರ್ತಿ ಹಾಕಿದ್ದೀನಿ. ನೆಕ್ಸ್ಟು ಒಂದು ಈರುಳ್ಳಿ ಕಟ್ ಮಾಡಿಕ್ಕಿದೆ, ಆ ಒಂದು ಈರುಳ್ಳಿನ ಹಾಕಿದ್ದೀನಿ. ಇದನ್ನು 1 ನಿಮಿಷ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಉಪ್ಪು ಅದಕ್ಕೂ ಹಾಕಿದ್ದೀನಿ. ಇಲ್ಲೂ ನೋಡ್ಕೊಂಡು ಸ್ವಲ್ಪ ಹಾಕಿಡಿ, ಏಕೆಂದರೆ ಈರುಳ್ಳಿ ಫ್ರೈ ಹಾಕಿ. ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕೊಂಡಿದ್ದೀನಿ. ಉಪ್ಪನ್ನ ನೋಡಿ ಹಾಕೊಳ್ಳಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕೊಂಡಿದ್ದೀನಿ. ಅದು ವೀಡಿಯೋದಲ್ಲಿ ತೋರಿಸಲಿಲ್ಲ, ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಇದು ಅರ್ಧ ಬಾಯ್ಲಾದರೂ ಸಾಕಾಗುತ್ತೆ. ನೋಡಿ, ಇಷ್ಟೇ. ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ರುಬ್ಬಿರೋ ಮಸಾಲೆ ಇತ್ತಲ್ಲ, ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕಿ. ಇದನ್ನೇನು ಜಾಸ್ತಿ ಏನು ಬೇಯಿಸ್ಬೇಕಾಗಿಲ್ಲ, ಯಾಕೆಂದರೆ ಫ್ರೈ ಮಾಡಿ ಹಾಕಿರೋದ್ರಿಂದ ನಿಮಗೆ ಜಾಸ್ತಿ ಫ್ರೈ ರುಬ್ಬೋ ಅವಶ್ಯಕತೆ ಇರೋಕ್ಕಿಲ್ಲ. ಇಷ್ಟು ಈ ಥರ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ. ಮತ್ತು ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಸ್ವಲ್ಪ ನೀರು ಹಾಕೊಳ್ಳೋಣ. ಆಮೇಲೆ ನೀರು ನೋಡಿ ಹಾಕೋಬೇಕಾಗುತ್ತೆ. ಇವಾಗ ಒಂದು ಸ್ವಲ್ಪ ಹಾಕೋತಿದ್ದೀನಿ ಅಷ್ಟೇ. ನಾನು ಒಂದೇ ಸತಿ ಜಾಸ್ತಿ ನೀರು ಹಾಕಿದರೆ ನಿಮಗೆ ಮೀನು ಬೆಂದಾಗ ಸ್ವಲ್ಪ ನೀರು ಹೋಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೋಡಿ ಹಾಕೊಳ್ಳೋಣ. ನೋಡಿರಲ್ಲ, ಈ ಥರ ನೋಡಿ ಹಾಕೋಬೇಕಾಗುತ್ತೆ. ಇದು ಜಸ್ಟ್ ಕುದ್ರು ಸಾಕಾಗುತ್ತೆ ಅಷ್ಟೇ, ಬೇಯಿಸೋ ಅವಶ್ಯಕತೆ ಇರೋಕ್ಕಿಲ್ಲ. ಇದನ್ನು ಒಂದು 4 ರಿಂದ 5 ನಿಮಿಷ ಬಿಡೋಣ, ಕುದೀತತೆ. ನೆಕ್ಸ್ಟ್ ಅದಕ್ಕೆ ಧನಿಯಾ ಮಸಾಲ ಹಾಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಅಚ್ಚ ಖಾರ ಪುಡಿ ಹಾಕೊಳ್ಳೋಣ, ಯಾಕೆಂದರೆ ಚಿಲ್ಲಿ ಫ್ಲೇಕ್ಸು ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಹಾಕೈತೆ. ಇಷ್ಟು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೊಳ್ಳೋಣ. ಇಷ್ಟೇ, ಎಲ್ಲ ಮಸಾಲೆ ಬಿದ್ದೈತೆ. ನೆಕ್ಸ್ಟು ಹುಣಸೆಹಣ್ಣು ಒಂದು ಹಾಕಿದರೆ ನಿಮಗೆ ಇದು ರೆಡಿ ಆಗುತ್ತೆ. ಇವಾಗ ಒಂದು ಕುದಿ ಬೇಯಬೇಕಾಗುತ್ತೆ. ನೋಡಿ, ಇವಾಗ ಒಂದು ಕುದಿ ಬೆಂದಿದೆ. ಈ ಟೈಮಲ್ಲಿ ಹುಣಸೆಹಣ್ಣು ಹುಳಿನ ಆ್ಯಡ್ ಮಾಡೋಣ, ಏಕೆಂದರೆ ಮೀನು ಸಾರು
ಹುಳಿ ಇದ್ರೇ ಚೆಂದ. ಅದು ಹುಣಸೆ ಹುಳಿ ಇದ್ದರೆ ಸಖತ್ತಾಗಿರುತ್ತೆ ತಿನ್ನೋಕ್ಕೆ. ಅದಕ್ಕೋಸ್ಕರ ನೋಡಿ, ನಿಮಗೆ ಹುಳಿ ನೋಡ್ಕೊಂಡು ಹಾಕಿ. ಒಂದೇ ಸತಿ ಜಾಸ್ತಿ ಹಾಕೋಕೆ ಹುಳಿ ಅದು ತಿನ್ನೋಕ್ಕಾಗಲ್ಲ. ನೋಡ್ಕೊಂಡು ಹಾಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟು ಈ ಥರ 1 ನಿಮಿಷ ಹುಣಸೆ ಹುಳಿ ಬೆಂದ್ರೆ ಸಾಕಾಗುತ್ತೆ. ನೋಡಿ, ಕುದಿ ಬಂದಿದೆ. ಈ ಕುದಿ ಬರೋ ಟೈಮಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕತಾಯಿದ್ದೀನಿ. ಸ್ವಲ್ಪ ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ, ಸಾಕಾಗುತ್ತೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇಯಬೇಕಾಗುತ್ತೆ. ಎಷ್ಟು ಕುದ್ದಾದ್ಮೇಲೆ ನೋಡಿ, ನಾನಿಲ್ಲಿ ಮೀನುಗಳನ್ನ ಹಾಕೊಂಡಿದ್ದೀನಿ. ಮೀನುಗಳನ್ನ ಹಾಕೊಂಡು ಜಸ್ಟ್ 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಅದು ಬಿಸಿಲು ಬೆಂದೋಗುತ್ತೆ. 6-5 ನಿಮಿಷಕ್ಕೆ ನಿಮಗೆ ಮೀನು ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಆದಷ್ಟು ಈ ಥರ ನಿಧಾನಕ್ಕೆ ಸ್ಲೋ ಆಗಿ ತಿರ್ಸ್ಕೊಳ್ಳಿ. ಒಂದೇ ಸತಿ ತಿರ್ಸ್ಕೊಂಡ್ರೆ ಕಲಸೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮೀನಿಂದು. ನೋಡಿ, ಇಷ್ಟೇ. ಈಗ 1 ನಿಮಿಷ ಆದ್ರೆ ಸಾಕು. 5 ನಿಮಿಷ ಆಗಿದೆ. ಸ್ಟವ್ ಆಫ್ ಮಾಡೋಣ. ಇವಾಗ ಸ್ಟವ್ ಆಫ್ ಮಾಡಿ 5 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ನೋಡಿ, ಇದೇ ಥರ ಫಿಶ್ ಸಾಂಬಾರು ರೆಡಿ ಆಗುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು. ಯಾವ ಥರ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.